ಪ್ರೈಸ್ ದ ಲಾರ್ಡ್. ಪ್ರಿಯ ದೇವ್ರ ಮಕ್ಕಳೇ, ಈ ಮುಂಜಾನೆ ಬರುವ ದೇವರ ವಾಗ್ದಾನವನ್ನು ಎಷ್ಟು ಜನ ನೋಡ್ತಾ ಇದ್ದೀರೋ ನಿಮ್ಮೆಲ್ಲರಿಗೆ ನಾನು ಯೇಸು ಕ್ರಿಸ್ತ ನಾಮದಲ್ಲಿ ವಂದನೆಗಳು ತಿಳಿಸ್ತಾ ಇದ್ದೇನೆ. ಮತ್ತು ಪ್ರತಿ ದಿವಸ ನೀವು ಎಷ್ಟೋ ನಂಬಿಕೆಯಿಂದ ವಿಶ್ವಾಸದಿಂದ ಈ ವಾಗ್ದಾನ ನೋಡ್ತಾ ಇದ್ದಕ್ಕಾಗಿ ನಿಮ್ಗೆಲ್ಲರಿಗೆ ಯೇಸು ಕ್ರಿಸ್ತ ನಾವು ಇನ್ನೊಂದು ಸಾರಿ ನಾನು ವಂದನೆಗಳನ್ನು ಚೆಲ್ಲಿಸ್ತಾ ಇದ್ದೇನೆ. ಹಾಗೆ ದೇವ್ರು ಕೊಟ್ಟಂಥ ಈ ಮುಂಜಾನೆ ವಾಗ್ದಾನ ನಾವು ಧ್ಯಾನಿಸ್ಕೊಳ್ಳೋ ಪ್ರಿಯರೇ, ಯೆಶಾಯ 41ನೇ ಅಧ್ಯಾಯ 14ನೇ ವಚನ, ಭಯಪಡಬೇಡ, ನಾನೇ ನಿನಗೆ ಸಹಾಯಕನು. ಹಾಲೆಲೂಯಾ. ಪ್ರಿಯ ದೇವ್ರ ಮಕ್ಕಳೇ, ಗೊತ್ತು ದೇವರು ಅದ್ಭುತವಾಗಿ ನಮಗೆ ವಾಕ್ಯದ ಮುಖಾಂತರವಾಗಿ ವಾಗ್ದಾನದ ಮುಖಾಂತರವಾಗಿ ಮಾತಾಡ್ತಾನೆ. ನೀನು ಭಯಪಡಬೇಡ, ಯಾಕಂದ್ರೆ ನಾನೇ ನಿನಗೆ ಸಹಾಯಕನು. ಎಷ್ಟು ಜನರು ಈ ಮುಂಜಾನೆ ಸಮಯದಲ್ಲಿ ದೇವ್ರ ಸಹಾಯಕ್ಕಾಗಿ ಎದುರು ನೋಡ್ತಾ ಇದ್ದೀರೋ, ಆದರೆ ಇವತ್ತು ಮುಂಜಾನೆ ಸಮಯದಲ್ಲಿ ದೇವ್ರು ಅಂತ ಇದ್ದಾನೆ, ನಾನು ನಿನಗೆ ಸಹಾಯಕನು, ನೀ ಭಯಪಡಬೇಡ, ಧೈರ್ಯದಿಂದಿರು. ನೀ ಯಾವ ವಿಷಯದಾಗ ದೇವ್ರಿಗೆ ಸಹಾಯ ಬೇಡ್ತಾ ಇದ್ದಿದ್ದೋ, ಅದು ಯಾವುದೇ ಸಮಸ್ಯೆ ಆಗಿರ್ಬೋದು, ಕಷ್ಟ ಆಗಿರ್ಬೋದು, ದುಃಖ ಆಗಿರ್ಬೋದು, ರೋಗಗಳಿಂದ ಬಿಡುಗಡೆ ಸಲಕ್ಕಾಗಿ ನೀವು ದೇವ್ರಿಗೆ ಸಹಾಯ ಬೇಡ್ತಾ ಇದ್ದಿರ್ಬೋದು, ಸಾಲನಿಂದ ಬಿಡುಗಡೆ ಸಲಕ್ಕಾಗಿ ನೀವು ದೇವ್ರಿಗೆ ಸಹಾಯ ಬೇಡ್ತಾ ಇದ್ದಿರ್ಬೋದು, ಏನೋ ಒಂದು ಲೈಫ್ದಾಗ ನೀವು ಸಾಧಿಸಲಿಕ್ಕಾಗಿ ದೇವ್ರು ನನಗೆ ಸಹಾಯ ಮಾಡಿದ್ರು ಒಳ್ಳೇದಾಗಿತ್ತು ಅಂತ ನೀವು ಅನ್ಕೊಳ್ತಾ ಇದ್ದಿರ್ಬೇಕು. ಆದರೆ ಮುಂಚಾನೆ ನೀ ಧೈರ್ಯ ತನಕ ದೇವರು ನಿಮ್ಮನ್ನು ಆತನು ಸಹಾಯಕನಾಗಿದ್ದಾನೆ. ಹಾಲೆಲೂಯಾ. ಪ್ರಿಯ ದೇವ್ರ ಮಕ್ಕಳು, ಎಷ್ಟು ಅದ್ಭುತವಾದ ಈ ವಾಗ್ದಾನ ದೇವರು ಕೊಡ್ತಾ ಇದ್ದಾರೆ. ಮುಂಜಾನೆ ಸಂದ್ರೆ ಎಷ್ಟು ಜನರು, ಸಿಸ್ಟರ್ ಆ್ಯಂಡ್ ಬ್ರದರ್ಸ್, ಎಷ್ಟು ಜನರು ದೇವರು ಸಹಾಯಿಸಲಿಕ್ಕಾಗಿ ದೇವರು ನಮಗೆ ಸಹಾಯ ಮಾಡಬೇಕಂತ ಎಷ್ಟು ಜನರು ಆತ್ಮವಿಶ್ವಾಸದಿಂದ ಧೈರ್ಯದಿಂದ ಎದುರು ನೋಡ್ತಾ ಇದ್ದೀರೋ, ನಿಮ್ಗೆಲ್ಲರಿಗೂ ದೇವರು ಇವತ್ತು ಮುಂಚಾನೆ ಕೊಡುವಂಥ ವಾಗ್ದಾನವೇನೆಂದರೆ, ಆತನು ನಿಮ್ಮನ್ನು ಸಹಾಯ ಮಾಡುವಂಥ ದೇವರು. ಇವತ್ತು ಯಾವುದೇ ಕೆಲಸದಲ್ಲಾಗಿರ್ಬೋದು, ಯಾವುದೇ ವಿಷಯದಾಗ ಆಗಿರ್ಬೋದು, ದೇವ್ರಿಗೆ ಮುಂಚಾನೆ ವಾಗ್ದಾನ ಮಾಡ್ತೇನೆ, ನಾನು ನಿಮಗೆ ಸಹಾಯ ಮಾಡ್ತಾ ಇದ್ದೇನೆ. ನೀವು ಭಯಪಡಬೇಡ, ಶತ್ರುಗಳಿಂದ ಭಯಪಡಬೇಡ, ಕಷ್ಟಗಳು ಅಂತ ಭಯಪಡಬೇಡ, ದುಃಖಗಳು ಭಯಪಡಬೇಡ, ಆತ್ಮ ಜೀವನ ಬಲಹೀನತೆ ಆಗ್ಲಿಕ್ಕೆ ಭಯಪಡಬೇಡ್ರಿ. ಯಾಕಂದ್ರೆ ದೇವರು ಅನ್ತಾ ಇದ್ದಾನೆ, ನಾನು ನಿನಗೆ ಸಹಾಯಕನಾಗಿದ್ದೇನೆ. ಯೆಶಾಯ, ಭಯಪಡಬೇಡ, ನಾನೇ ನಿನಗೆ ಸಹಾಯವಾಗಿರ್ತೇನೆ. ನೀ ಏನು ಮಾಡಿದ್ರು ನಾನು ನಿನ್ನ ಜೊತೆಯಾಗಿರ್ತೇನೆ. ನಿನ್ನೆಲ್ಲ ಸ್ಥಳದಲ್ಲಿ ನಾನು ನಿನ್ನ ಜೊತೆಯಾಗಿರ್ತೇನೆ. ನೀನು ಈ ಭಯಪಡೋಂಥ ಅವಸರದಲ್ಲಿ, ಯಾವ ಪರಿಸ್ಥಿತಿಗೆ ನೀವು ಭಯಪಡೋಂಥ ಅವಸರದಲ್ಲಿ, ಯಾಕಂದರೆ ಈ ಮುಂಚಾನೆ ದೇವರು ಮಾತು ಕೊಟ್ಟನಂಥ ದೇವರು, ಆತನು ಸರ್ವಶಕ್ತನಾದ ದೇವರು. ಅದರ ಕಡೆಯಿಂದಾಗಿ ಪ್ರಿಯ ದೇವ್ರ ಮಕ್ಕಳೇ, ಧೈರ್ಯ ತಂದುಕೊರಿ. ದೇವರು ಈ ಮುಂಚಾನೆ ನಮ್ಮನ್ನು ನಿಮ್ಮನ್ನು ಆತನು ಸಹಾಯಕನಾಗಿ ನಮಗೆ ಜೊತೆಯಾಗಿರುವಂಥ ದೇವರು. ಅದ್ರ ಕಡೆಯಿಂದಾಗಿ ಯಾರು ನೀವು ಭಯಪಡಬೇಡ್ರಿ. ದೇವ್ರ ಮೇಲೆ ನಂಬಿಕೆ ವಿಶ್ವಾಸದಿಂದ ನೀವು ಮುಂದಕ್ಕೆ ಸಾಗಿರಿ. ದೇವರು ನಿಮ್ಮ ಕುಟುಂಬದಲ್ಲಿ ಆಶೀರ್ವದಿಸುವಂಥ ದೇವರು. ಆಮೇಲೆ ಪ್ರಾರ್ಥನೆ ಮಾಡಿಕೊಂಡು, ಪರಿಶುದ್ಧನೇ ಸರ್ವಶಕ್ತನಾದ ತಂದೆನಿಗೆ ಸ್ತೋತ್ರವಾಗಲಿ. ಅಪ್ಪ, ಈ ಮುಂಜಾನೆ ಸಮಯದಲ್ಲಿ ಎಷ್ಟು ಜನರು ಈ ವಾಗ್ದಾನ ನೋಡ್ತಾ ಇದ್ರು ಪ್ರಭಾ, ಯಾರ್ಯಾರು ಪ್ರಭಾ ನಿನ್ನ ಸಹಾಯಿಸಲಿಕ್ಕಾಗಿ ಪ್ರಭಾ ನಿನ್ನ ಆಶೆಯಲ್ಲಿ, ನಿನ್ನ ಮೇಲೆ ಆಶೆಯಿಂದ ಇದ್ದಾರೆ ಪ್ರಭಾ, ನೀನು ಅವರಿಗೆ ಸಹಾಯ ಮಾಡಬೇಕು, ನೀನೇ ಅವರಿಗೆ ಧೈರ್ಯ ಕೊಡಬೇಕು, ನೀನೇ ಅವ್ರ ಕುಟುಂಬದಲ್ಲಿ ಅದ್ಭುತಗಳನ್ನು ಮಾಡಬೇಕಂತ ಎಷ್ಟು ಜನ ವಿಶ್ವಾಸದಿಂದ ಎದುರು ನೋಡ್ತಾ ಇದ್ದರು ಪ್ರಭಾ. ಅವ್ರ ಜೀವಿತದಲ್ಲಿ ಅದ್ಭುತವನ್ನು ಬಲಪಡಿಸಿ ಪ್ರಭಾ. ಅವರೆಲ್ಲ ಸಮಸ್ಯೆಲಿಂದ, ಕಷ್ಟಲಿಂದ, ಹೋರಾಟಲಿಂದ, ಬಲಹೀನತೆಯಿಂದ, ರೋಗಲಿಂದ, ಸಾಲಲಿಂದ, ಕೋರ್ಟ್ ಕೇಸ್ಲಿಂದ, ಪ್ರತಿಲಿಂದ ಯೇಸು ನಾಮದಲ್ಲಿ ಮುಂಜಾನೆ ಪ್ರತಿ ಮಕ್ಕಳಿಗೆ ಬಿಡುಗಡೆ ಹೊಂದಲಿ ಪ್ರಭಾ. ನಿನ್ನ ಕೃಪಾ ಮೂಲಕ ಈ ಪ್ರಭಾ, ಈ ವಾಗ್ದಾನ ಮೂಲಕ ಅನೇಕರ ಜೀವಿತಕ್ಕೆ ಒಳ್ಳೆ ಬೆಳಕನ್ನು ಅನುಗ್ರಹಿಸು ಪ್ರಭಾ. ಪ್ರತಿ ಮಕ್ಕಳು ಬಿಡುಗಡೆ, ಸ್ವಸ್ಥತೆ, ಅದ್ಭುತವನ್ನು ಅಂದ್ಕೊಳ್ಳಂತಿ. ಪ್ರತಿ ಮಕ್ಕಳ ಕುಟುಂಬ ಕಟ್ಟಲ್ಪಡಬೇಕು ಪ್ರಭಾ. ಗಂಡ ಹೆಂಡತಿ ಮಧ್ಯದಲ್ಲಿ ಇದ್ದಂಥ ಜಗಳಗಳು, ಪ್ರತಿಯೊಂದು ಹೋರಾಟಗಳು ಯೇಸು ನಂದಕಲ್ಲ ಲಯವಲ್ಲಿ ಪ್ರೀತಿ, ಸಮಾಧಾನ, ಸಮೃದ್ಧಿ, ಐಶ್ವರ್ಯ, ದೀರ್ಘ ಶಾಂತಿ ಇರುವಂತೆ ಕೃಪತ ರಾಮನ ಶಕತಲ ರಿಕಾಂತರಬ ರುದನ ಮಿಶಕೆ ದುರಾಮ ಶಂದರಲ ರಿಯಲ ರೀಕದ್ರ ಮಂಟ ಪರಿಶುದ್ಧಾತ್ಮ ತಂದಿಕ ನಿನ್ನ ಕೃಪೆ ಮುಂಜಾನಿಸಿದ ಪ್ರತಿ ಮಕ್ಕಳ ಮೇಲೆ ಇಳಿದು ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸ್ತೇನೆ ತಂದೆ. ಆಮೇನ್. ಗಾಡ್ ಬ್ಲೆಸ್ ಯು.